ಈ ವಿಡಿಯೋದಲ್ಲಿ ಎರಡು ಸಂಖ್ಯೆಗಳನ್ನ ನಾವು ನೋಡ್ತಿದೀವಿ. ಮೊದ್ಲಿಗೆ 8 ಆಮೇಲೆ 9 ಅಂತ. ಇವೆರಡು ಕಂಪ್ಲೀಟ್ಲಿ ಡಿಫರೆಂಟ್ ಸಂಖ್ಯೆಗಳು ಅಂತ ಅನ್ನಿಸ್ತಿಲ್ವಾ? 8 ಅನ್ನೋದು ಸಮ ಸಂಖ್ಯೆ, 9 ಅನ್ನೋದು ಬೆಸ ಸಂಖ್ಯೆ. ಒಂದ್ ವೇಳೆ ಇವೆರಡೂ ಸಂಖ್ಯೆಗಳು ಫ್ರೆಂಡ್ಸ್ ಆಗೋದ್ರೆ ಮತ್ತೆ ಬೆಸ್ಟ್ ಫ್ರೆಂಡ್ಸ್ ಆಗೋದ್ರೆ ಇವೆರಡರ ನಡುವೆ ಏನೋ ಸಂಬಂಧ ಇರುತ್ತೆ ತಾನೇ? ಮೊದ್ಲಿಗೆ ಏನೋ ಕಾಮನ್ ಸಂಬಂಧ ಇರುತ್ತೆ ತಾನೇ? ಅದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. 8 ಮತ್ತು 9ರ ಮಧ್ಯೆ ಏನ್ ಕಾಮನ್ ಆಗಿರುತ್ತೆ ಅಂತ ಚೆಕ್ ಮಾಡೋಣ. ನಾ ಏನ್ ಮಾಡ್ತೀನಿ 8ರ ಅಪವರ್ತನವನ್ನ ತೆಗೆದುಕೊಂಡಾಗ 1, 2, 4, 8 ಅಂತ ಸಿಗುತ್ತೆ. 9ರ ಅಪವರ್ತನ ತೆಗೆದುಕೊಂಡಾಗ 1, 3, 9 ಅಂತ ಸಿಗುತ್ತೆ. ಹಾಗಾದ್ರೆ ಈ ಎರಡೂ ಸಂಖ್ಯೆಗಳ ನಡುವೆ ಸಾಮಾನ್ಯ ಅಪವರ್ತನ ಯಾವ್ದು ಅಂತ ಕೇಳಿದ್ರೆ ಸಂಖ್ಯೆ 1 ಅಂತ ಹೇಳ್ಬೋದು. ಹೌದು, ಸಂಖ್ಯೆ 1 ಅನ್ನೋದು ಏಕೈಕ ಸಾಮಾನ್ಯ ಅಪವರ್ತನವಂತಾಗಿದೆ. ಅದೇ ರೀತಿ ಮತ್ತೊಂದು ಉದಾಹರಣೆ 6 ಮತ್ತು 11ರ ನಡುವೆ ಸಾಮಾನ್ಯ ಅಪವರ್ತನ ಚೆಕ್ ಮಾಡೋಣ. 6ರಲ್ಲಿ ಅಪವರ್ತನ ಯಾವುದು? 1, 2, 3, 6. 11ರಲ್ಲಿ 1 ಮತ್ತೆ 11. ಇವೆರಡರ ನಡುವಿನ ಸಾಮಾನ್ಯ ಅಪವರ್ತನ ಅಂತ ಹೇಳಿದ್ರೆ ಅದು 1 ಅಂತ ಆಗುತ್ತೆ. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಯಾವುದೇ ಎರಡು ಸಂಖ್ಯೆಗಳ ನಡುವಿನ ಸಾಮಾನ್ಯ ಅಪವರ್ತನ 1 ಅಂತ ಆದ್ರೆ ಇಂಥ ಸಂಖ್ಯೆಗಳನ್ನ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅಂದ್ರೆ ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಸಂಖ್ಯೆ 8 ಮತ್ತೆ 9 ಅನ್ನೋದು ಸಂಯುಕ್ತ ಸಂಖ್ಯೆಗಳು, ಮತ್ತೆ 6 ಅನ್ನೋದು ಸಂಯುಕ್ತ ಸಂಖ್ಯೆ, 11 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇಲ್ಲೇನ್ ತಿಳ್ಕೋಬೇಕು ಅಂದ್ರೆ ಈ ಸಂಖ್ಯೆಗಳು ಸಂಯುಕ್ತ ಆದ್ರೂ ಪರವಾಗಿಲ್ಲ, ಅವಿಭಾಜ್ಯ ಆದ್ರೂ ಪರವಾಗಿಲ್ಲ, ಇವುಗಳ ನಡುವಿನ ಸಾಮಾನ್ಯ ಅಪವರ್ತನ 1 ಅಂತ ಆದ್ರೆ ಇಂಥದ್ದನ್ನ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಬರಿಬಹುದು. ಇಂಥದ್ದನ್ನ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಇಲ್ಲಿದೆ ಎರಡು ಸಂಖ್ಯೆಗಳ ಮಧ್ಯೆ ಸಾಮಾನ್ಯ ಅಪವರ್ತನ 1 ಅಂತ ಆಗಿದ್ರೆ ಇದನ್ನ ನಾವು ಸಹ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಇದು ಅವಿಭಾಜ್ಯ ಆಗಿದ್ರೂ ಪರವಾಗಿಲ್ಲ, ಸಂಯುಕ್ತ ಆಗಿದ್ರೂ ಪರವಾಗಿಲ್ಲ. ಮುಖ್ಯವಾದದ್ದು ಏನಂತ ಹೇಳಿದ್ರೆ ಇವುಗಳ ನಡುವಿನ ಸಾಮಾನ್ಯ ಅಪವರ್ತನ 1 ಅಂತ ಆಗಿರ್ಬೇಕು. ನಂತರ ಈ ಸಹ ಅವಿಭಾಜ್ಯ ಸಂಖ್ಯೆಯ ಭಾಜ್ಯತಾ ನಿಯಮವನ್ನ ನೋಡೋಣ. ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಯಾವುದೇ ಒಂದು ಸಂಖ್ಯೆನ ಎರಡೂ ಸಹ ಅವಿಭಾಜ್ಯ ಸಂಖ್ಯೆಗಳು ಭಾಗಿಸ್ತಿದೆ ಅಂತ ಹೇಳಿದ್ರೆ ಈ ಸಂಖ್ಯೆಯನ್ನ ಈ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಸಹ ಭಾಗಿಸುತ್ತಂತೆ. ಇದನ್ನ ನೋಡೋಣ. ಮೊದ್ಲಿಗೆ 4 ಮತ್ತೆ 9. ಈ 4 ಮತ್ತೆ 9 ಅನ್ನೋದು ಸಹ ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಇವೆರಡರ ನಡುವಿನ ಸಾಮಾನ್ಯ ಅಪವರ್ತನ ಬಂದು ಸಂಖ್ಯೆ 1. ಈಗ ನಾ ಏನ್ ಮಾಡ್ತೀನಿ 72ನ್ನ 4ರಿಂದ ಭಾಗಿಸ್ತೀನಿ. ಹೌದು, ಭಾಗಾಕಾರ ಆಗ್ತಿದೆ. 72ನ್ನ 9 ಸಹ ಭಾಗಾಕಾರ ಆಗ್ತಿದೆ. ಹಾಗಾದ್ರೆ ನಿಯಮದ ಪ್ರಕಾರ 4 9 36, 36 ಅನ್ನೋದು 72ನ್ನ ಭಾಗಿಸ್ಬೇಕು. ಹೌದು, ಭಾಗಿಸ್ತಿದೆ. ಇದೇ ರೀತಿ ಮತ್ತೊಂದು ಉದಾಹರಣೆ ನೋಡಿ. 180ನ್ನ 4 ಭಾಗಿಸ್ತಿದೆ, 9 ಸಹ ಭಾಗಿಸ್ತಿದೆ, ಮತ್ತೆ 36 ಸಹ ಭಾಗಿಸ್ತಿದೆ. ಸಹ ಅವಿಭಾಜ್ಯಗಳ ಭಾಜ್ಯತಾ ನಿಯಮ ಇದೆ ಅಲ್ವಾ? ಇದನ್ನೇ ಇನ್ನೊಂದು ಉದಾಹರಣೆಯಲ್ಲಿ ಚೆಕ್ ಮಾಡೋಣ. 7 ಮತ್ತೆ 12. ಮೊದ್ಲಿಗೆ 84ನ್ನ 7 ಭಾಗಿಸ್ತಿದೆ, 12 ಭಾಗಿಸ್ತಿದೆ. ಹಾಗಾದ್ರೆ 7 ಇಂಟು 12 ಅಂದ್ರೆ 84. ಆ ಸಂಖ್ಯೆನ 84 ಸಹ ಭಾಗಿಸ್ತಿದೆ. ಇನ್ನೊಂದು ಉದಾಹರಣೆ ನೋಡ್ಬಿಡೋಣ. 420ನ್ನ 7 ಭಾಗಿಸ್ತಿದೆ, ಮತ್ತೆ 12 ಭಾಗಿಸ್ತಿದೆ. ನಂತರ 7 ಇಂಟು 12 ಅಂದ್ರೆ 84. 420ನ್ನ 84 ಸಹ ಭಾಗಿಸ್ತಿದೆ. ಇದರ್ಥ ಆಯ್ತಲ್ವಾ? ಮುಂದಿನ ವಿಷಯ ಬಂದ್ ಏನಂತ ಹೇಳಿದ್ರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಇದ್ರಲ್ಲಿ ನಾವೇನ್ ಕಲಿತೀವಿ ಅಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸಂಖ್ಯೆ 2 ಆಗಿದ್ದರೆ ಅವುಗಳನ್ನ ಅವಳಿ ಅವಿಭಾಜ್ಯ ಅಂತ ಹೇಳ್ತೀವಿ. ಮೊದ್ಲಿಗ್ ಸಂಖ್ಯೆಗಳು ಈ ರೀತಿ ಇರುತ್ತೆ. ಯಾವುದೇ ಎರಡು ಸಂಖ್ಯೆ ತಗೊಂಡ್ರೆ ಇದರ ನಡುವಿನ ವ್ಯತ್ಯಾಸ 2 ಅಂತ ಆಗುತ್ತೆ. 5 ಮೈನಸ್ 3 ನೋಡಿ, 11 ಮೈನಸ್ 11 ನೋಡಿ, 31 ಮೈನಸ್ 29 ನೋಡಿ. ಈ ಸಂಖ್ಯೆಯ ವ್ಯತ್ಯಾಸವೆಲ್ಲ 2 ಅಂತ ಆಗುತ್ತೆ. ಇಂಥ ಸಂಖ್ಯೆಗಳನ್ನ ನಾವು
ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಈ ಸಂಖ್ಯೆಗಳಿಗೂ ಸಹ ಸಾಮಾನ್ಯ ಅಪವರ್ತನ ಸಂಖ್ಯೆ 1 ಅಂತಾನೆ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಜೋಡಿ ಸಂಖ್ಯೆಗಳು, ಇದರ ವ್ಯತ್ಯಾಸ 2, ಇವೆಲ್ಲದರ ಸಾಮಾನ್ಯ ಅಪವರ್ತನ ಸಂಖ್ಯೆ 1 ಅಂತಾನೆ ಆಗತ್ತೆ. ಹಾಗಾದ್ರೆ ನಿಮ್ಗೊಂದ್ ಪ್ರಶ್ನೆ, ಈ ಅವಳಿ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬೋದಾ ಅಂತ ಕೇಳ್ತೀನಿ. ಹೌದು. ಅವಳಿ ಅವಿಭಾಜ್ಯ ಅಂತ ಹೇಳಿದ್ರೆ ಇಲ್ಲಿ ಅವಳಿ ಅನ್ನೋದನ್ನ ನಾವು ಬಿಟ್ಟು ನೋಡ್ದಾಗ ಇದೊಂದು ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಅದೊಂದು ಪ್ರೈಮ್ ನಂಬರು, ಅದರ ಸಾಮಾನ್ಯ ಅಪವರ್ತನ ಸಂಖ್ಯೆ 1 ಅಂತ ಆಗಿರುತ್ತೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಅದರ ಅಪವರ್ತನ 1, ಇದನ್ನ ನಾವು ಸಹ ಅವಿಭಾಜ್ಯ ಸಂಖ್ಯೆ ಅಂತಾನೂ ಹೇಳ್ಬೋದು. ಹಾಗಾಗಿ ಎಲ್ಲ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳೇ ಆಗಿರುತ್ತವೆ. ಇಷ್ಟೆಲ್ಲ ಕಲ್ತ್ವಲ್ಲ, ಇದನ್ನೊಂದ್ಸರಿ ಸಂಕ್ಷಿಪ್ತವಾಗಿ ನೋಡೋಣ. ಸಹ ಅವಿಭಾಜ್ಯ ಸಂಖ್ಯೆಗಳು ಅನ್ನೋದು ಕೇವಲ ಸಂಖ್ಯೆ 1 ಮಾತ್ರ ಸಾಮಾನ್ಯ ಅಪವರ್ತನವಾಗಿ ಹೊಂದಿರುತ್ತೆ. ಹೌದು, ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟು, ಅವಳಿ ಅವಿಭಾಜ್ಯ ಸಂಖ್ಯೆಗಳೆಲ್ಲ ಜೋಡಿಯಾಗಿರ್ತವೆ. ಇದರ ವ್ಯತ್ಯಾಸ ಸಂಖ್ಯೆ 2 ಅಂತ ಆಗಿರುತ್ತೆ. ಈಗ ನೋಡಿ 5 - 3, 13 - 11 ಎಲ್ಲದರ ವ್ಯತ್ಯಾಸ 2 ಅಂತ ಇರ್ಲಿಲ್ವಾ? ಅದೇ ಇಲ್ಲಿ. ಮತ್ ಮೂರನೇದು, ಯಾವುದೇ ಸಂಖ್ಯೆನ 2 ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸಬಹುದು ಅಂತ ಆದ್ರೆ, ಅದೇ ಸಂಖ್ಯೆನ ಅವುಗಳ ಗುಣಲಬ್ಧದಿಂದಲೂ ನಾವು ಭಾಗಿಸಬಹುದು. ಇದನ್ನೆಲ್ಲ ತಲೆಲಿಟ್ಕೊಂಡು ಮುಂದಿನ ಕ್ಲಾಸ್‌ಗಳಲ್ಲಿ ನಾವಿದನ್ನೆಲ್ಲ ಉಪಯೋಗಿಸ್ತಾ ಹೋಗ್ಬೇಕು.